ಸಾಧಾರಣ ಕಾಲದ 6ನೆಯ ಮಂಗಳವಾರ. ಯಾಕೋಬರು ಬರೆದ ಪತ್ರದಿಂದ ವಾಚನ. ಸಂಕಟ ಶೋಧನೆಗಳನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವವನೇ ಧನ್ಯನು. ಅವನು ಪರಿಶೋಧನೆಯಲ್ಲಿ ಯಶಸ್ವಿಯಾದ ಮೇಲೆ ಸಜೀವವೆಂಬ ಜಯಮಾಲೆಯನ್ನು ಪಡೆಯುತ್ತಾನೆ. ದೇವರು ತಮ್ಮನ್ನು ಪ್ರೀತಿಸುವವರಿಗೆ ಇದನ್ನು ಕಾದಿರಿಸಿರುತ್ತಾರೆ. ಪಾಪ ಪ್ರಲೋಭನೆಗೆ ಒಳಗಾದಾಗ ಈ ಪ್ರಲೋಭನೆಗಳು ದೇವರಿಂದಲೇ ಬಂದವು ಎಂದು ಯಾರು ಹೇಳದಿರಲಿ. ಏಕೆಂದರೆ ದೇವರು ಸ್ವತಃ ಪಾಪ ಪ್ರಲೋಭನೆಗೆ ಗುರಿಯಾಗುವುದಿಲ್ಲ ಮತ್ತು ಯಾರನ್ನು ಅಂತ ಪ್ರಲೋಭನೆಗೆ ಗುರಿಪಡಿಸುವುದಿಲ್ಲ. ಮಾನವನು ಪ್ರಲೋಭನೆಗೆ ಒಳಗಾಗುವುದು ತನ್ನ ದುರಿಚ್ಛೆಯಿಂದಲೇ. ಅದು ಅವನನ್ನು ಆಕರ್ಷಿಸಿ ಮರಳುಗೊಳಿಸುತ್ತದೆ. ದುರಿಚ್ಛೆ ಗರ್ಭಧರಿಸಿ ಪಾಪಕ್ಕೆ ಜನ್ಮವೀಯುತ್ತದೆ. ಪಾಪವು ಪೂರ್ತಿಯಾಗಿ ಬೆಳೆದು ಮರಣವನ್ನು ಹಡೆಯುತ್ತದೆ. ಪ್ರಿಯ ಸಹೋದರರೇ, ಮೋಸ ಹೋಗಬೇಡಿ. ಎಲ್ಲ ಯೋಗ್ಯ ವರಗಳು ಉತ್ತಮ ಕೊಡುಗೆಗಳು ಬರುವುದು ಮೇಲಿನಿಂದಲೇ. ಜ್ಯೋತಿರ್ಮಂಡಲವನ್ನು ಉಂಟುಮಾಡಿದ ದೇವರೇ ಅವುಗಳ ಮೂಲದಾತರು. ಅವರಲ್ಲಿ ಚಂಚಲತೆ ಇಲ್ಲ, ಮಬ್ಬು ಮುಸುಕಿದ ಛಾಯೆಯೂ ಇಲ್ಲ. ಸೃಷ್ಟಿಗಳಲ್ಲೆಲ್ಲ ನಾನು ಪ್ರಥಮ ಫಲವಾಗುವಂತೆ ದೇವರು ತಮ್ಮ ಸುಚಿತ್ತದ ಪ್ರಕಾರ ಸತ್ಯವಾಕ್ಯದ ಮೂಲಕ ನಮಗೆ ಜೀವವಿತ್ತರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ಪ್ರಭು, ನಿನ್ನಿಂದ ಧರ್ಮೋಪದೇಶ ಪಡೆದವನು ಧನ್ಯ. ಪ್ರಭು, ನಿನ್ನಿಂದ ಶಿಕ್ಷಿತನಾದ ಮಾನವ ಧನ್ಯ. ನಿನ್ನಿಂದ ಧರ್ಮೋಪದೇಶ ಪಡೆದವನು ಧನ್ಯ. ನೆಮ್ಮದಿ ನೀಡುವೆ ಅವನು ಸಂಕಟದಲ್ಲಿರುವಾಗ. ಶ್ಲೋಕ. ಪ್ರಭು, ನಿನ್ನಿಂದ ಧರ್ಮೋಪದೇಶ ಪಡೆದವನು ಧನ್ಯ. ತಳ್ಳಿ ಬಿಡಲು ಪ್ರಭು ತನ್ನ ಜನರನ್ನು ಕೈಬಿಡನವನು. ತನ್ನ ಸ್ವಕೀಯರನ್ನು ನ್ಯಾಯ ತೀರ್ಪು ಮರಳಿ ತಿರುಗುವುದು. ನೀತಿಯತ್ತ ನೇರ ಮನಸ್ಕರೆಲ್ಲ ಮಾಡುವರು ಅದನ್ನು ಸಮರ್ಥ. ಶ್ಲೋಕ. ಪ್ರಭು, ನಿನ್ನಿಂದ ಧರ್ಮೋಪದೇಶ ಪಡೆದವನು ಧನ್ಯ. ನನ್ನ ಕಾಲು ಜಾರಿ ಹೋಯಿತು ಎನ್ನುವುದರೊಳಗೆ ನಿನ್ನ ಅಚಲ ಪ್ರೀತಿ ಪ್ರಭು ನೆರವಾಯಿತೆನಗೆ. ನನ್ನ ಅಂತರಂಗದಲ್ಲಿ ಹೇಳಲು ಆಂದೋಲನ ತಂದಿತೆನ ಮನಕ್ಕೆ ಆನಂದ ನಿನ್ನ ಸಾಂತ್ವನ. ಶ್ಲೋಕ. ಪ್ರಭು, ನಿನ್ನಿಂದ ಧರ್ಮೋಪದೇಶ ಪಡೆದವನು ಧನ್ಯ. ಘೋಷಣೆ. ಅಲ್ಲೆಲುಯ, ಅಲ್ಲೆಲುಯ. ದೇವರು ಮಾನವರ ಅಪರಾಧಗಳನ್ನು ಲೆಕ್ಕಿಸದೆ ಕ್ರಿಸ್ತ ಯೇಸುವಿನಲ್ಲಿ ಇಡೀ ಜಗತ್ತನ್ನೇ ತಮ್ಮೊಡನೆ ಸಂಧಾನಗೊಳಿಸುತ್ತಾರೆ. ಅಲ್ಲೆಲುಯ. ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಶಿಷ್ಯರು ಬುತ್ತಿಯನ್ನು ಕಟ್ಟಿಕೊಳ್ಳಲು ಮರೆತಿದ್ದರು. ದೋಣಿಯಲ್ಲಿ ಒಂದೇ ಒಂದು ರೊಟ್ಟಿ ಇತ್ತು. ಯೇಸು ಅವರಿಗೆ, ಎಚ್ಚರಿಕೆ, ಫರಿಸಾಯರ ಹಾಗೂ ಹೆರೋದನ ಹುಳಿ ಹಿಟ್ಟಿನ ವಿಷಯದಲ್ಲಿ ಜಾಗರೂಕರಾಗಿರಿ ಎಂದು ಹೇಳಿದರು. ಇದನ್ನು ಕೇಳಿದ ಶಿಷ್ಯರು, ನಮ್ಮಲ್ಲಿ ರೊಟ್ಟಿ ಇಲ್ಲದರಿಂದ ಹೀಗೆ ಹೇಳುತ್ತಿರಬಹುದೇ ಎಂದು ಚರ್ಚಿಸತೊಡಗಿದರು. ಆ ಚರ್ಚೆಯನ್ನು ಯೇಸು ಗಮನಿಸಿ, ರೊಟ್ಟಿ ಇಲ್ಲವೆಂದು ಚರ್ಚೆ ಏಕೆ? ನಿಮ್ಮಲ್ಲಿ ಇನ್ನು ಅರಿವಾಗಲಿ ಗ್ರಹಿಕೆಯಾಗಲಿ ಇಲ್ಲವೇ? ನೀವಿನ್ನು ಮಂದಮತಿಗಳಾಗಿರುವಿರೋ? ಕಿವಿಗಳಿದ್ದು ಕೇಳಲಾರಿರ? ಕಣ್ಣುಗಳಿದ್ದು ನೋಡಲಾರಿರ? ನಾನು 5 ರೊಟ್ಟಿಗಳಿಂದ 5,000 ಜನರನ್ನು ತೃಪ್ತಿಪಡಿಸಿದಾಗ ಉಳಿದ ರೊಟ್ಟಿಯ ತುಂಡುಗಳನ್ನು ಎಷ್ಟು ಬುಟ್ಟಿ ತುಂಬ ಒಟ್ಟುಗೂಡಿಸಿದ್ದೀರಿ? ನಿಮಗೆ ಜ್ಞಾಪಕವಿಲ್ಲವೇ ಎಂದು ಕೇಳಿದರು. 12 ಬುಟ್ಟಿಗಳು ಎಂದು ಅವರು ಉತ್ತರವಿತ್ತರು. ಅಲ್ಲದೆ ನಾನು 7 ರೊಟ್ಟಿಗಳಿಂದ 4,000 ಜನರನ್ನು ತೃಪ್ತಿಪಡಿಸಿದಾಗ ಎಷ್ಟು ಕುಕ್ಕೆ ತುಂಬ ರೊಟ್ಟಿಯ ತುಂಡುಗಳು ಒಟ್ಟುಗೂಡಿಸಿದ್ದೀರಿ ಎಂದು ಪುನಃ ಅವರನ್ನು ಕೇಳಲು 7 ಕುಕ್ಕೆಗಳು ಎಂದರು. ಆಗ ಯೇಸು, ಇಷ್ಟಾದರೂ ನಿಮಗಿನ್ನು ತಿಳುವಳಿಕೆ ಇಲ್ಲವೇ ಎಂದರು. ಪ್ರಭು ಕ್ರಿಸ್ತರ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ.
ಮಂಗಳಮಯವೀ ಮುಂಜಾನೆಯು ಬೆಳಕಿನ ಹೊನಲು ಹರಿದಿರಲು ಮಂಗಳಮಯವೀ ಮುಂಜಾನೆಯು ಬೆಳಕಿನ ಹೊನಲು ಹರಿದಿರಲು ಅನುದಿನ ಮಾತೆಯ ಸ್ಮರಿಸೋಣ ಅನುದಿನ ಮಾತೆಯ ಸ್ಮರಿಸೋಣ ಸ್ತುತಿ ಸುಮಾರವಿ ನಮಿಸೋಣ ಮಂಗಳಮಯವೀ ಮುಂಜಾನೆಯು ಮಂಗಳಮಯವೀ ಮುಂಜಾನೆಯು ತರುಲತೆ ಅರಳಿ ಸೃಷ್ಟಿಯು ನಲಿದಿದೆ ಜೀವ ಸಂಕುಲವು ಉಲಿಯುತ್ತಿದೆ ರಾಗ ತಾಳಗಳ ಭಾವ ಇಂಚರವು ಹೃದಯ ದೇಗುಲದಿ ಮೊಳಗುತ್ತಿದೆ ತರುಲತೆ ಅರಳಿ ಸೃಷ್ಟಿಯು ನಲಿದಿದೆ ಜೀವ ಸಂಕುಲವು ಉಲಿಯುತ್ತಿದೆ ರಾಗ ತಾಳಗಳ ಭಾವ ಇಂಚರವು ಹೃದಯ ದೇಗುಲದಿ ಮೊಳಗುತ್ತಿದೆ ಪ್ರಭು ಕೃಪೆ ಬೀರಿದೆ ಪುಷ್ಪ ಸುಗಂಧದೆ ಪ್ರಭು ಕೃಪೆ ಬೀರಿದೆ ಪುಷ್ಪ ಸುಗಂಧದಿ ತನು ಮನ ಅರಳಿದೆ ನವನಯ ಮೋಹದಿ ತನು ಮನ ಅರಳಿದೆ ನವನಯ ಮೋಹದಿ ನೀ ಬರಲು ಒಲವು ಚೆಲುವಾಯ್ತು ನೀನಿರಲು ವರವು ಫಲವಾಯ್ತು ನೀ ಬರಲು ಒಲವು ಚೆಲುವಾಯ್ತು ನೀನಿರಲು ವರವು ಫಲವಾಯ್ತು ಮಂಗಳಮಯವೀ ಮುಂಜಾನೆಯು ಮಂಗಳಮಯವೀ ಮುಂಜಾನೆಯು ಚಿಗುರಿದ ಕನಸಿಗೆ ಭಾವದ ಸ್ಮೃತಿಗಳ ನವ್ಯ ಸಂಚಯನ ಸವಿಯುತ್ತಿದೆ ಭ್ರಮರನಾದದಲ್ಲಿ ಲತೆಯು ಜಿನುಗುತ್ತಲಿ ಇಳೆಯು ತಳಿರಲಿ ತೂಗುತ್ತಿದೆ ಚಿಗುರಿದ ಕನಸಿಗೆ ಭಾವದ ಸ್ಮೃತಿಗಳ ನವ್ಯ ಸಂಚಯನ ಸವಿಯುತ್ತಿದೆ ಭ್ರಮರನಾದದಲ್ಲಿ ಲತೆಯು ಜಿನುಗುತ್ತಲಿ ಇಳೆಯು ತಳಿರಲಿ ತೂಗುತ್ತಿದೆ ಮಾತೆಯ ಭಕ್ತಿಯ ಅರಸುವ ಮನವು ಮಾತೆಯ ಭಕ್ತಿಯ ಅರಸುವ ಮನವು ಸಾವಿರ ಪುಣ್ಯವ ಪಡೆಯುವ ಭಾಗ್ಯವು ಸಾವಿರ ಪುಣ್ಯವ ಪಡೆಯುವ ಭಾಗ್ಯವು ನೀ ಬರಲು ಮನವು ಹಗುರಾಯ್ತು ನೀನಿರಲು ನಲಿವು ಸವಿಯಾಯ್ತು ನೀ ಬರಲು ಮನವು ಹಗುರಾಯ್ತು ನೀನಿರಲು ನಲಿವು ಸವಿಯಾಯ್ತು ಮಂಗಳಮಯವೀ ಮುಂಜಾನೆಯು ಬೆಳಕಿನ ಹೊನಲು ಹರಿದಿರಲು ಮಂಗಳಮಯವೀ ಮುಂಜಾನೆಯು ಬೆಳಕಿನ ಹೊನಲು ಹರಿದಿರಲು ಅನುದಿನ ಮಾತೆಯ ಸ್ಮರಿಸೋಣ
ಅನುದಿನ ಮಾತೆಯ ಸ್ಮರಿಸೋಣ, ಸ್ತುತಿಸು ಮಾರವಿ ನಮಿಸೋಣ. ಮಂಗಳಮಯವೀ ಮುಂಜಾನೆಯು, ಮಂಗಳಮಯವೀ ಮುಂಜಾನೆಯು.